ಏನೋ ಮಗ ಇಷ್ಟು ಬೇಗ ಮದುವೆ ಆಗ್ಬಿಟ್ಟಲ್ಲೋ, ನಿಂಗೆ ಬೇಕಿತ್ತನಲ್ಲೇ ಇನ್ನೂ ಚಿಕ್ಕ ವಯಸ್ಸು, ಏನೋ ಲೈಫಲ್ಲಿ ಏನೋ ಮಾಡಿದ್ಯಾ, ಏನೋ ನಾನು ಮದುವೆ ಆಗಿದ್ದು, ನೀನೇ ನನ್ನ ಫೋರ್ಸ್ ಮಾಡಿದ್ದು, ನನಗೆ ಮದುವೆ ಆಗಿ ಇಷ್ಟನೇ ಇರಲಿಲ್ಲ ನೀನು, ನಾನು ಇಲ್ಲ ನೀನು ನಮ್ಮ ಪಾಲಿಗೆ ಸತ್ತೋದೆ. ಮತ್ತು ಇನ್ನೊಂದು ನೆಗೆಟಿವ್ ಆಗಿ ಏನೇನೋ ಹೇಳ್ಬಿಟ್ಟಿದ್ರು ಕೆಲವೊಬ್ಬರು ನಮ್ಮ ಮನೆಯವ್ರ ಬಗ್ಗೆ, ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ಬಿಟ್ಟಿದ್ರು. ನೆಕ್ಸ್ಟ್ ಡೇ ನಮ್ಮದು ನೆರವಿಯಿಂದ ಸ್ಟಾರ್ಟ್ ಆಯಿತು ಗೈಸ್ ನನ್ನ ಒಂದು ನ್ಯೂ ಜರ್ನಿ ಅಂತಲೇ ಹೇಳ್ಬೋದು. ಯಾಕಪ್ಪ ನಾನು ಮದುವೆ ಇದೆ, ಇಷ್ಟು ಬೇಗ ನಂಗೆ ಮದುವೆ ಬೇಕಾಗಿತ್ತಾ, ಇಲ್ಲ ನಿನ್ನ ಹತ್ರ ನಾನು ಡೈವರ್ಸ್ ತೊಗೊಬಿಡ್ತೀನಿ, ನಂಗೆ ಆಗಲ್ಲ, ನನಗೆ ಹಿಂಸೆ ಹೊಡಿಯೋದು ಬೈಯೋದು ಕೆಟ್ಟ ಮಾತಲ್ಲಿ ಬೈಯೋದು ಹಿಂಸೆ ಕೊಡ್ತಾಯಿದ್ರು. ನನ್ನ ಕೆಟ್ಟ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಹೇಳ್ತಾ ಇದ್ದಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಓಕೆ ಗೈಸ್, ಇವಾಗ ನಾವು ಯಾವ ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ ಅಂತ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ಮ್ಯಾರೇಜ್ ಆದಮೇಲೆ ಹೇಗಿತ್ತು ನಮ್ಮ ಲೈಫು ಇಲ್ಲಿವರೆಗೂ ಅನ್ನೋದು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು, ಹೇಳಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಕೆಲವೊಂದೊಂದು ಹೇಳೋಕ್ಕಾಗಲ್ವೇನೋ, ಯಾಕಂದರೆ ತುಂಬ ಹೇಳಕ್ಕೆ ಹೋದರೆ ನಿಮಗೂ ಬೋರ್ ಆಗುತ್ತೆ. ಅದಕ್ಕೆ ಎಷ್ಟು ಹೇಳಕ್ಕೆ ಸಾಧ್ಯನೋ ಅಷ್ಟನ್ನ ಹೇಳಿ ಮುಗಿಸೋಣ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಇವಾಗ ಗೈಸ್ ಫಸ್ಟು ನಾವು ಏನಂತ ಹೇಳಿದ್ರೆ, ನಾವು ಮ್ಯಾರೇಜ್ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಆರೆಲ್ಲ ಬದಲಾಯಿಸ್ಕೊಂಡು ಕೆಂಗಲ್ಲಿಂದ ಬಂದಿದ್ದು ಇವರ ಅತ್ತೆ ಮಾವನ ಮನೆಗೆ. ಯಾಕಂದರೆ ಅವ್ರ ಅತ್ತೆ ಮಾವ ಬಂದು ನನಗೆ ಅಪ್ಪ ಅಮ್ಮನ ಸಮಾನ ಆಗ್ತಾರೆ. ಅಂದರೆ ಅವ್ರ ಅತ್ತೆ ಮಾವ ಅಂತ ಹೇಳಿದ್ರೆ ಅವರ ಅಮ್ಮನ ತಮ್ಮನ ಮನೆಗೆ ಹೋಗಿದ್ದು, ತಮ್ಮನ ಮನೆಗೆ ಹೋಗಿದ್ದು. ಅಲ್ಲಿ ಇದ್ದಿದ್ದು ನಾವು. ಅಲ್ಲಿ ಒಂದು 14 ಡೇಸ್ ಏನೋ ಇದ್ವಿ ಗೈಸ್, 2 ವಾರ ಇದ್ವಿ ಅಲ್ಲಿ. ಅಲ್ಲೇ ಹೇಳ್ಬೇಕು ಅಂದರೆ ನನಗೆ ಮಾಂಗಲ್ಯ ಎಲ್ಲ ಚೇಂಜ್ ಮಾಡಿದ್ದು, ಅಂದರೆ ಕರಿಮಣಿ ಎಲ್ಲ ಪೋಣಿಸಿದ್ದು. ನಾನು ನಿಮಗೆ ಕೆಲವೊಂದೊಂದು ಫೋಟೋಸ್ಗಳಿದೆ ಅಲ್ಲಿದ್ದು. ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮದು ಹಳೆ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಕ್ಕ, ನಮಗೆ ನೋಡೋಕೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕೆಲವೊಂದೊಂದು ನಾವು ಹೇಳೋ ಘಟನೆಗೆ ಸುಟ್ಟಾಗೋಂಥ ಯಾವ್ದಾದ್ರು ಫೋಟೋಸ್ಗಳಿದ್ರೆ ಅದನ್ನು ಕೂಡ ನಾನು ಆಗಾಗೆ ಹಾಕ್ತೀನಿ. ನಾವು ಅಲ್ಲಿದ್ದಾಗ ಒಂದು ಸೆಲ್ಫಿ ತೊಗೊಂಡಿದ್ವಿ ಅವ್ರ ಮನೇಲಿದ್ದಾಗ, ಆಮೇಲೆ ಅವ್ರ ಮಗು ಜೊತೆ ಎಲ್ಲ ಫೋಟೋ ಇಟ್ಸ್ಕೊಂಡಿದ್ವಿ. ಅದನ್ನ ಒಂದು ಸ್ವಲ್ಪ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಜೊತೆಗೆ. ಅದಾದಮೇಲೆ ಗೈಸ್ ಏನಾಯಿತು ಅಂದರೆ 14 ಡೇಸ್ ಆದಮೇಲೆ ನನ್ನ ಅತ್ತೆ ಮಾವನ ಮನೆಗೆ ನನ್ನನ್ನು ಮನೆಗೆ ತುಂಬಿಸ್ಕೊಂಡ್ರು. ಗೈಸ್ ನಾನೇ ಮಾತಾಡ್ತಾ ಇದ್ದೀನಿ ಅಂತಲೂ ಅನ್ಕೋಬೇಡಿ, ಯಾಕಂದರೆ ಕೆಲವೊಂದೊಂದು ಅವ್ರಿಗೆ ಗೊತ್ತಿರುತ್ತೆ, ಹೇಳುವಾಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರಲ್ಲ, ಯಾಕಂದರೆ ಅವ್ರ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು. ಸೊ ಅದಕ್ಕೋಸ್ಕರ ನಾನು ಡೀಟೇಲಾಗಿ ಹೇಳ್ತೀನಿ, ಕೆಲವೊಂದೊಂದು ಅವರು ಕೂಡ ಹೇಳ್ತಾರೆ. ಅದಾದಮೇಲೆ ಏನಾಯಿತು ಗೈಸ್, ನಾವು ನಮ್ಮ ಮನೆಗೆ ಬಂದ್ವಿ. ಒಂದು 14 ಡೇಸ್ 15 ಡೇಸ್ ಆಗಿತ್ತು ನನ್ನ ಮನೆ ತುಂಬಿಸ್ಕೊಂಡಾಗ. ಅದಾದಮೇಲೆ ಮನೆ ತುಂಬಿಸ್ಕೊಂಡ್ಮೇಲೆ ನಮ್ಮ ಮಾವ ಬಂದು ನನ್ನ ಹತ್ರ ಮಾತಾಡಿದ್ರು. ಇವ್ರ ಅಮ್ಮ ಇವರು ಇರಲಿಲ್ಲ ಆ ಟೈಮಲ್ಲಿ. ನನ್ನ ಹತ್ರ ಏನು ಮಾತಾಡಿದ್ರು ಅಂದರೆ ಈ ಥರ ಒಟ್ಟಿಗೆ ಇರೋದ್ರಿಂದ ಮನಸ್ತಾಪಗಳು ಬಂದೇ ಬರುತ್ತೆ. ನನಗೇನಂದರೆ ನಮ್ಮ ಮಕ್ಕಳು ಎಲ್ಲೇ ಇದ್ದರೂ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿರಬೇಕು, ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ನಾವು ಇವಾಗ ಆ ಸ್ಟೇಜನ್ನೆಲ್ಲ ದಾಟ್ಕೊಂಡ್ಬಂದಿದ್ದೀವಿ. ನಮ್ಮಿಂದ ಏನು ತೊಂದರೆ ಅಂತ ಅನ್ನಿಸ್ಬಾರ್ದು. ಅವ್ರ ಲೈಫ್ ಅವ್ರು ನೋಡಿಕೊಂಡು ಆರಾಮಾಗಿರಬೇಕು, ಅದೇ ನಮ್ಮ ಖುಷಿ. ಜೊತೆಗಿದ್ದು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ಕೊಂಡಿರೋ ಬದಲು ಸ್ವಲ್ಪ ಹತ್ರದಲ್ಲೇ ಇದ್ಕೊಂಡು ದೂರ ಇದ್ಕೊಂಡು ಚೆನ್ನಾಗಿರಿ ಅಂತ ಅಂದರು. ನಾನು ಅವತ್ತು ಹೇಳಿದೆ, ಅಪ್ಪ ಇಲ್ಲ ಅಪ್ಪ, ನಾನು ಬಂದು ಅಂದರೆ ಮನೆ ಈ ಥರ ಆಯಿತು ಅಂತ ಅಂದ್ಕೊತಾರೆ. ನಮ್ಮ ಮಾವ ಹೇಳಿದ್ದಕ್ಕೆ ಯಾರು ಅಂದ್ಕೊಂಡ್ರೆ ಏನು, ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ನಾವು ಚೆನ್ನಾಗಿರಬೇಕು. ನನಗೆ ಗೊತ್ತು ಅಮ್ಮ ಮಗ ಇಬ್ಬರೂ ಸ್ವಲ್ಪ ಹೊಂದಾಣಿಕೆ ಜಾಸ್ತಿ ಅವ್ರಿಗೆ. ಅವ್ರನ್ನ ಬಿಟ್ಟು ಇವ್ರಿರಲ್ಲ, ಇವ್ರನ್ನ ಬಿಟ್ಟು ಅವ್ರಿರಲ್ಲ. ನನಗೆ ಗೊತ್ತು, ನಾನು ಅವ್ರ ಅಮ್ಮಂಗೆ ಅವ್ರ ಮಗಂಗೆ ಏನು ಹೇಳಿ ಮನೇನ ಇಬ್ಬರು ಬೇರೆ ಬೇರೆ ಇರಿಸ್ಬೇಕು ಅಂತ ಗೊತ್ತು ಅಂತೇಳಿ ನಾವು ಅವತ್ತು ಮಾತಾಡ್ಕೊಂಡಿದ್ವಿ ಗೈಸ್. ಅದಾದಮೇಲೆ ಏನಾಯಿತು ಅಂದರೆ, ಅದಾದಮೇಲೆ ನನಗೆ ಒಂದು ಏನಂತ ಹೇಳಿದ್ರೆ, ನಮ್ಮದು ಫಸ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ರೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಕಂಫರ್ಟಬಲ್. ನಾವೇನೇ ಮದುವೆ ಆದರೂ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಸರ್ಟಿಫಿಕೇಟ್ ನಮ್ಮ ಹತ್ರ ಇದ್ದರೆ ಒಂದು ಇನ್ನೂ ಸಮಾಧಾನ ಅನ್ನೋದಿರುತ್ತೆ. ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಣ ಅಂತ ನಮ್ಮ ಮಾವ ನಾವೆಲ್ಲ ಮಾತಾಡ್ಕೊಂಡ್ವಿ. ನಮ್ಮ ಮಾವನೇ ಮೇನ್ ಮಾತಾಡಿದ್ದು, ಸರ್ಟಿಫಿಕೇಟ್ ಮಾಡಿಸ್ಕೊಬಿಡೋಣ ಅಂತ. ನಾವು ಓಕೆ ಆಯಿತು ಮಾಡಿಸ್ಕೊಳ್ಳೋಣ ಅಂತೇಳಿ. ಇವಾಗ ಪ್ರೂಫಿಗೆ ಅಂತ ನಮ್ಮ ಮನೆಯವರು ಬರಬೇಕು, ಇವ್ರ ಮನೆಯವರು ಬರಬೇಕು. ಅದಾದಮೇಲೆ ಏನಾಯಿತು, ನಾನು ಮದುವೆ ಬಂದಮೇಲೆ ನಮ್ಮ ಮನೆಯವ್ರ ಕಾಂಟ್ಯಾಕ್ಟ್
ನನಗೊಂದು ಚೂರು ಇರಲಿಲ್ಲ ಗೈಸ್. ಹೇಳ್ಬೇಕು ಅಂದರೆ ಪಾಪ ನನ್ನ ತಮ್ಮ ನನ್ನ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದ. ಆವಾಗ್ಲೂ ಅವನು ಇನ್ನೂ ಚಿಕ್ಕವನು, ಅಂದರೆ ಫಸ್ಟ್ ಇಯರ್ ಅನಿಸುತ್ತೆ. ನಮ್ಮ ಮನೆಯವ್ರಿಗೆಲ್ಲ ಚಿಕ್ಕ ಮಗು ಆಗಿರೋದ್ರಿಂದ ಒಂದು ಸ್ವಲ್ಪ ಅಷ್ಟು ಚಿಕ್ಕವನಾಗೆ ನೋಡಿರೋದ್ರಿಂದ ಅವ್ನು ಫಸ್ಟ್ ಇಯರ್ ಆದರೂ ಸ್ವಲ್ಪ ಚಿಕ್ಕವನೇ ಗೈಸ್. ನಮ್ಮ ಮನೇಲೆಲ್ಲ ಬಂದು ಫಸ್ಟ್ ಇಯರ್ಗೆ ನನ್ನ ಮಾತಾಡ್ಸ್ಕೊಂಡು ಹೋಗೋದು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಮಾತಾಡ್ಸ್ಕೊಂಡು ಹೋಗೋದು, ಆ ಥರ ಎಲ್ಲ ಇತ್ತ. ಅದಾದಮೇಲೆ ಏನಾಯಿತು, ಹೀಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿರುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಇನ್ಫಾರ್ಮ್ ಮಾಡಿದ್ರು, ಈ ಥರ ಬಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ತಾಯಿದ್ದೀವಿ, ಅದಕ್ಕೆ ನೀವು ಪ್ರೂಫಿಗೆ ಸೈನ್ ಹಾಕಬೇಕಾಗುತ್ತೆ ಅಂತ ಅಂದರು. ಆಗಲೂ ನಮ್ಮ ಅಪ್ಪ ಅಮ್ಮ ಪಾಪ ಯಾವುದೇ ರೀತಿ ವಿರೋಧ ಮಾಡಲಿಲ್ಲ. ಆಯಿತು ಬರ್ತೀವಿ, ಬಂದು ಸೈನ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಯಾವ ವಿಷಯದಲ್ಲೂ ನಮ್ಮ ಅಪ್ಪ ಅಮ್ಮ ನನಗೆ ವಿರೋಧ ಮಾಡಿಲ್ಲ ಗೈಸ್. ಯಾಕಂದರೆ ನಾನು ಲವ್ ಮಾಡಿ ಇವಾಗಲೂ ನನಗೆ ಎಂಕರೇಜ್ ಮಾಡ್ತಾರೆ, ಇಷ್ಟಪಡ್ತಾರೆ. ಹಂಗೇನೆ ಅವಾಗ್ಲೂ ನಮ್ಮ ಅಪ್ಪಂಗೆ ಸ್ವಲ್ಪ ಕೋಪ ಇತ್ತು. ನಮ್ಮ ಎಲ್ಲರಿಗೂ ಕೋಪ ಇದ್ದೇ ಇರುತ್ತಲ್ವ, ಯಾರು ಈ ಥರ ಮದುವೆ ಆಗಿ ಹೋದ್ಮೇಲೆ ಯಾರು ಕೋಪ ಇರಲ್ಲ. ನಮ್ಮ ಅಮ್ಮಂಗೂ ಕೋಪ ಇದ್ರೂ ಮಕ್ಳನ್ನ ಹೆಂಗೆ ಬಿಟ್ಟಿರೋಕ್ಕಾಗುತ್ತೆ, ಅವರು ಕೋಪ ಇತ್ತು. ನಮ್ಮ ಅಪ್ಪಂಗೋಸ್ಕರ ಸ್ವಲ್ಪ ಭಯದಿಂದ ನಾನು ಮಾತಾಡಿಸ್ದೆ, ಹಂಗೆ ಇದ್ದರು. ನಾನು ಅದಾದಮೇಲೆ ನನಗೇನಂದರೆ ಒಂದು ಸ್ವಲ್ಪ ಭಯ ಆಗ್ತಾ ಇತ್ತು. ಏನಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಹೆಂಗೆ ಅವ್ರನ್ನ ಫೇಸ್ ಮಾಡೋದು, ಹೆಂಗೆ ಮಾತಾಡ್ಸೋದಾ ಬೇಡವಾ, ಮಾತಾಡ್ಸಿದ್ರೆ ಬೈದ್ಬಿಡ್ತಾರ ಅನ್ನೋ ಭಯಕ್ಕೆ ನಾನು ಮಾತಾಡ್ಸೋಕ್ಕೆ ಭಯ ಆಗ್ತಿತ್ತು ಬಸ್. ಮಾತಾಡಿಸ್ಲೇ ಇಲ್ಲ ನಾನು. ಹೋದ್ವಿ, ರಿಜಿಸ್ಟ್ರ್ ಆಫೀಸ್ಗೆ ಹೋದ್ವಿ, ರಿಜಿಸ್ಟ್ರ್ ಎಲ್ಲ ಆಯಿತು. ಅವರು ಬಂದು, ಅಂದರೆ ನಮ್ಮ ಅಪ್ಪ ಬಂದಿರಲಿಲ್ಲ, ನಮ್ಮ ಅಮ್ಮ ಮತ್ತು ನಮ್ಮ ಮಾಮ ಬಂದಿದ್ರು. ಬಂದು ಸೈನ್ ಹಾಕ್ಬಿಟ್ಟು ಹೋದ್ರು. ನಾನು ಮಾತಾಡಿಸ್ಲೇ ಇಲ್ಲ ಗೈಸ್, ಯಾರನ್ನೂ ಮಾತಾಡ್ಸಿಲ್ಲ, ಭಯ ಆಗುತ್ತೆ ಅಂತ ಯಾರನ್ನೂ ಮಾತಾಡ್ಸೋಕೆ ಹೋಗಲಿಲ್ಲ. ಗೈಸ್ ಏನಾಯಿತು, ಮಾತಾಡ್ಸಿಲ್ಲ, ಏನು ಅನ್ಕೋತಾರೋ ಏನೋ ಒಂಥರ ಭಯ ಆಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಅವತ್ತು ನೈಟು ಹೋಗಿದ್ವಿ ನಮ್ಮ ಅಪ್ಪ ಅಮ್ಮನ ಮನೆಗೆ. ಅಂದರೆ ಅವರೇ ನನ್ನ ನೆರವಿ ಅಂದರೆ ನಮ್ಮ ಅತ್ತೆ ಮಾವ ಏನು ಅನ್ಕೊಂಡಿದ್ರು, ನಮ್ಮ ಅತ್ತೆ ನನ್ನ ಮಗನ ಮದುವೆ ಆದಮೇಲೆ ನಾನು ಕಬ್ಬಾಳಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಈ ಥರ ನೆರವಿ ಮಾಡ್ತೀನಿ ಕಬ್ಬಾಳಲ್ಲಿ ಮರಿ ಹೊಡ್ದು ಅಂತ ಅಂದ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಏನು ಮಾಡಿದ್ರು, ನಮ್ಮ ನೆರವಿ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಸರಿ ಅಂದ್ಬಿಟ್ಟು ನೆರವಿಗೆಲ್ಲ ಏರ್ಪಾಡು ಮಾಡಿದ್ರು. ಅದಾದಮೇಲೆ ನಮ್ಮಮ್ಮ ಮಾತಾಡ್ಸ್ಲೇ ಇಲ್ವಲ್ಲ, ಅಂದರೆ ನಾನೇ ಮಾತಾಡ್ಸಿಲ್ಲ ಗೈಸ್, ಅವರೂ ಮಾತಾಡ್ಸ್ಲಿಲ್ಲ. ಸೈನ್ ಹಾಕಕ್ಕೆ ಬಂದಿದ್ದಾಗ ನಾನು ಮಾತಾಡ್ಸಿಲ್ಲ. ಪಾಪ ಅವರಿಗೆ ಅದು ಬೇಜಾರಾಗಿತ್ತು. ನಾವೇನು ಮಾಡಿದ್ವಿ, ನನ್ನೂ ಮಾತಾಡ್ಸ್ಲಿಲ್ವಲ್ಲ, ಇವಾಗ ಏನು ಮಾಡೋದು ಏನಂತ ಹೇಳಿದ್ರೆ, ಅದಾದಮೇಲೆ ನನ್ನ ನೆರವಿ ನಾಳೆ, ಇವತ್ತು ನೈಟು ನಮ್ಮ ಮಾವೆಲ್ಲ ನೀನು ಮಾತಾಡಿಸ್ಬೇಕಿತ್ತು, ಅವ್ರ ತಂದೆ ತಾಯಿ ಅಲ್ವಾ, ಮಾತಾಡಿಸ್ಬೇಕಿತ್ತು ಅಂತ ಅಂದರು. ಸರಿ ಆಯಿತು ಮಾತಾಡ್ಸೋಣ ಅಂತೇಳಿ ಅವತ್ತು ನೈಟು ಹೋದ್ವಿ ಗೈಸ್ ನಮ್ಮ ಅಪ್ಪ ಅಮ್ಮನ ಮನೆಗೆ. ನಾನು ನನ್ನ ಹಸ್ಬೆಂಡ್ ಹೋದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮುಜುಗರ ಆಯಿತು ಹೆಂಗೆ ಬರೋದು ಅಂತ. ಅವರು ಈಚೆನೇ ಇದ್ದರು, ನಾನು ಒಳಗಡೆ ಹೋದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಇನ್ನೂ ಕೋಪದಲ್ಲೇ ಇದ್ರು ಗೈಸ್. ಇಲ್ಲ ನಮ್ಮ ಪಾಲಿಗೆ ಸತ್ತೋದೆ, ಮಾತಾಡಿಸ್ಬೇಡ ಹಂಗೆ ಹಿಂಗೆ ಅಂತ ಅಂದರು. ನನಗೂ ನಮ್ಮಮ್ಮ ಹೇಳಿದ್ರು, ನಿಂದೆಲ್ಲ ಬಟ್ಟೆ ತೊಗೊಂಡು ಹೋಗು. ಅಂದರೆ ನಾನು ಏನು ಒಂದು ಜೊತೆ ಬಟ್ಟೆ ಕೂಡ ತೊಗೊಂಡೋಗಿಲ್ಲ ಗೈಸ್. ನಾನು ಅಲ್ಲಿರೋವರೆಗೂ ಪಾಪ ನಮ್ಮ ಅತ್ತೆನೇ ನನಗೆ ಹೊಸ ಬಟ್ಟೆ ತಂದು ಕೊಟ್ಟಿದ್ರು ಗೈಸ್. ಒಂದು 10 ಜೊತೆ ಏನೋ ಬಟ್ಟೆ ತೆಗೆದು ಇಟ್ಬಿಟ್ಟಿದ್ರು ನಮ್ಮ ಅತ್ತೆ, ಹೊಸದು ಜೊತೆ ತಂದು ಇಟ್ಬಿಟ್ಟಿದ್ರು. ಪಾಪ ಅವ್ರು ಈಗಲೂ ಅಷ್ಟೇ ಹಂಗೇನೆ ಗೈಸ್, ಎಲ್ಲೇ ಹೋದ್ರು, ಯಾವುದೇ ಶಾಪ್ಗೆ ಹೋದ್ರೂ ನನಗೊಂದು ಜೊತೆ ಬಟ್ಟೆ ತೊಗೊಬಂದ್ಬಿಡ್ತಾರೆ. ಆ ಥರ ಆವಾಗ್ಲೂ ಅಷ್ಟೇ ಒಂದು ಸ್ವಲ್ಪ ಬಟ್ಟೆ ತೊಗೊಬಂದು ಕೊಟ್ಬಿಟ್ಟಿದ್ರು. ನನಗೆ ಬಟ್ಟೆದೇನೂ ಕೊರತೆ ಇರಲಿಲ್ಲ. ಅಲ್ಲೋದಾಗ ನಮ್ಮಮ್ಮ, ನಿಂದು ಬಟ್ಟೆ ಎಲ್ಲ ಇಲ್ಲೇ ಇದಲ್ವ, ಎತ್ಕೊಂಡು ಹೋಗು ಅಂತ ಅಂದರು. ನನಗೆ ಯಾಕೋ ಎತ್ಕೊಂಬರಕ್ಕೆ ಮನಸ್ಸಾಗಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಖ್ಯ ಗೈಸ್ ನನಗೆ. ನಾನು ತಪ್ಪೇ ಮಾಡಿರ್ಬೋದು, ಆದರೆ ಆ ಟೈಮಲ್ಲಿ ನನಗೆ ಬಟ್ಟೆ ಏನು ಅದು ಇದು ಎತ್ಕೊಂಡು ಹೋಗ್ಬೇಕು, ನನ್ನ ವಸ್ತು ಎಲ್ಲ ಎತ್ಕೊಂಡು ಹೋಗ್ಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರಲಿಲ್ಲ. ನಾನು ಇನ್ನೇನು ಮಾಡೋದು ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ನಮ್ಮ ಮನೆಯವ್ರಿಗೆ ಇನ್ನೂ ಅವರು ಇಷ್ಟ ಆಗಿರಲಿಲ್ಲ ಅಲ್ವಾ, ಇಷ್ಟ ಆಗಿಲ್ಲ. ಇನ್ನೊಂದು ನೆಗೆಟಿವ್ ಆಗಿ ಏನೇನೋ ಹೇಳ್ಬಿಟ್ಟಿದ್ರು ಕೆಲವೊಬ್ಬೊಬ್ಬರು ನಮ್ಮ ಮನೆಯವ್ರ ಬಗ್ಗೆ, ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ಬಿಟ್ಟಿದ್ರು ನಮ್ಮ ಅಪ್ಪ ಅಮ್ಮಂಗೆ. ಅವ್ರೇನಾಯಿತು, ಈ ಥರ ಹುಡುಗನ ಹೋಗಿ ಮದುವೆ ಆಗ್ಬಿಟ್ಲಲ್ಲ ಇವಳು ಅಂತ ಒಂದು ಸ್ವಲ್ಪ ಬೇಜಾರಿಂದ ನಾನು ಅವತ್ತು ಮಾತಾಡ್ಸ್ಲಿಲ್ಲ. ಹೋಗು ಅಂತ ಅಂದ್ಬಿಟ್ರು, ಬಂದ್ಬಿಟ್ಟೆ ಗೈಸ್. ಅದಾದಮೇಲೆ ಬಂದಮೇಲೆ ಏನಾಯಿತು, ನೆಕ್ಸ್ಟ್ ಡೇ ನಮ್ಮದು ನೆರವಿಯಿಂದ ಸ್ಟಾರ್ಟ್ ಆಯಿತು ಗೈಸ್ ನನ್ನ ಒಂದು ನ್ಯೂ ಜರ್ನಿ ಅಂತಲೇ ಹೇಳ್ಬೋದು. ಅಂದರೆ ಮದುವೆ ಆದಮೇಲೆ ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ ಆಲ್ಮೋಸ್ಟು ಎಲ್ಲ ಹೆಣ್ಮಕ್ಳು. ಯಾರ್ಯಾರು ಮದುವೆ ಆಗಿದ್ದೀರಾ ಅವರೆಲ್ಲ ನೋಡ್ತಿದ್ರೆ ಇದನ್ನು ಯಾರೇ ಆದರೂ ಕಮೆಂಟ್ ಮಾಡಿ, ನಿಮ್ಮ ಲೈಫಲ್ಲೂ ಇದಾಗಿದೆಯಾ, ಎಕ್ಸ್ಪೀರಿಯೆನ್ಸ್ ಆಗಿದೆಯಾ, ಇಲ್ಲ ಆಗೇ ಇಲ್ವಾ ಅಂತ. ಎಲ್ಲರ ಲೈಫಲ್ಲೂ ಇದೊಂದು ಪಾರ್ಟ್ ಆಫ್ ದ ಲೈಫ್ ಅಂತಲೇ ಹೇಳ್ಬೋದು. ಎಲ್ಲ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಪ್ರತಿಯೊಬ್ಬರೂ ಅನುಭವಿಸಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ಯಾಕಂದರೆ ಇವಾಗ ಹೇಳ್ತೀನಿ ಗೈಸ್, ದಿನ ನೆರವಿಲಿ ನಮ್ಮ ಮನೆಯವ್ರು ಯಾರೂ ಇರಲಿಲ್ಲ ಗೈಸ್. ಒಬ್ಬರು ಕೂಡ ನಮ್ಮ ಮನೆಯವ್ರು ಯಾರೂ ಬಂದಿರಲಿಲ್ಲ. ನಾವು ಇನ್ವೈಟು ಮಾಡಿರಲಿಲ್ಲ ಅಲ್ವಾ, ಕರೆದೂ ಇರಲಿಲ್ಲ, ಮಾತಾಡ್ಸೂ ಇರಲಿಲ್ಲ, ಕರೆದೂ ಇರಲಿಲ್ಲ ಅಷ್ಟೇ.
ಅದಾದ್ಮೇಲೆ ಏನಾಯ್ತು, ನನ್ನ ಮನೆಯವ್ರು ಯಾರು ಇರಲಿಲ್ಲ, ಎಲ್ಲ ಇವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಇನ್ವೈಟ್ ಮಾಡಿದ್ರು, ಎಲ್ಲರೂ ಬಂದಿದ್ರು. ತುಂಬ ಚೆನ್ನಾಗಾಯ್ತು, ಯಾವುದೇ ರೀತಿ ಅಡೆತಡೆ ಇಲ್ಲದೆ ಅಲ್ಲಿ ಕಾರ್ಯ ಎಲ್ಲ ಆರಾಮಾಗಾಯ್ತು. ಅದಾದ್ಮೇಲೆ ಏನಾಯ್ತು ಅಂದರೆ, ನಮ್ಮ ಮನೆಯವ್ರಿಗೆ ಏನಂದರೆ, ಇವಾಗ ಹುಡುಗರುಗಳಿರ್ತಾರೆ ಗೊತ್ತಾ, ಏನಂತಂದರೆ ಯಾರಾದರೂ ಸಿಕ್ಕಿದಾಗ ಮೀಟ್ ಆದಾಗ ಮದುವೆ ಅದೇ ಹಿಂಗೆ ಪ್ರತಿಯೊಬ್ರು ನಾವು ಏನು 15 ಡೇಸ್ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟು ಎಲ್ಲ ಮಾಡಿಸೋ ಸ್ಟೇಜಲ್ಲಿ ಒಬ್ಬೊಬ್ಬರಾಗೆ ಸಿಕ್ಕಿ ಪ್ರತಿಯೊಬ್ಬರು ಹೇಳೋರೆಲ್ಲ ಅದನ್ನೇ ಅವ್ರ ತಲೆಗೆ ತುಂಬಿ, ನಾನೇನೋ ಹೊರಗಡೆ ಎಲ್ಲೂ ಹೋಗ್ತಾರಿಲ್ಲ ಗೈಸ್, ಹೊರಗಡೆ ಎಲ್ಲೂ ಹೋಗ್ತಾರಿಲ್ಲ. ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ಇವರು ಸಿಕ್ದವರೆಲ್ಲ ಆ ಥರ ಹೇಳಿ ಮೈಂಡಿಗೆ ತುಂಬಿಟ್ಟಿದ್ರು. ಏನು ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಟ್ಟಿದ್ಯಾ, ಬೇಕಿತ್ತಾನೋ ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ, ಇನ್ನೂ ಲೈಫಲ್ಲಿ ಏನೂ ಸಾಧಿಸಿಲ್ಲ, ಅಷ್ಟು ಬೇಗ ಮದುವೆ ಆಗ್ಬಿಟ್ಟು ಹಂಗೆ ಹಿಂಗೆ ಅಂತ ಸಿಗೋರು ಅವರು ಇವರು ಎಲ್ಲ ಹೇಳಿ ಅವ್ರ ಮೈಂಡ್ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ, ಯಾಕಪ್ಪ ನಾನು ಮದುವೆ ಇದೆ, ಇಷ್ಟು ಬೇಗ ನಂಗೆ ಮದುವೆ ಬೇಕಾಗಿತ್ತಾ, ಇವಳಿಂದನೇ ನಾನು ಮದುವೆ ಆಗಿದ್ದು, ಇವಳೇ ಆ ಥರ ಒಂಥರ ಕೋಪ ಬಂದ್ಬಿಟ್ಟಿತ್ತು ಅವ್ರಿಗೆ ಆ ಸ್ಟೇಜಲ್ಲಿ. ಏನಾಯಿತು, ಆ ಟೈಮಲ್ಲಿ ಏನಾಯಿತು, ಇವಾಗ ಯಾರನ್ನೂ ಒಬ್ರು ನನ್ನ ತಲೆ ಎತ್ತಿ ನೋಡಂಗಿರ್ಲಿಲ್ಲ ಗೈಸ್. ಅಂದರೆ ಹುಡುಗರ್ನ ಯಾರೇ ತಮ್ಮನ ದೃಷ್ಟಿಲಾಗಿರಲಿ ಯಾವ ದೃಷ್ಟಿಲೂ ನಾನು ನನ್ಗೆ ಯಾವತ್ತೂ ನನ್ನ ಗಂಡ ಅನುಮಾನ ಪಟ್ಟೇ ಇಲ್ಲ. ಲವ್ ಮಾಡುವಾಗ ಆ ರೇಂಜಿಗೆ ನೀನು ಯಾವತ್ತೂ ಅನುಮಾನ ಪಟ್ಟೇ ಇಲ್ಲ. ಎಲ್ಲೋ ಸಣ್ಣ ಪುಟ್ಟದು ಲವ್ ಮಾಡಿದ್ಮೇಲೆ ಕೆಲವೊಂದೊಂದು ಕೇಳ್ತಾರೆ, ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಟ್ರೀಟ್ ಮಾಡೇ ಇರಲಿಲ್ಲ ನನ್ನನ್ನು. ಅದಾದಮೇಲೆ 15 ಡೇಸ್ ಆದಮೇಲೆ ಸ್ಟಾರ್ಟ್ ಆಯಿತು ನನಗೆ ಯಾವ ಥರ ಹಿಂಸೆ ಅಂದರೆ ಗಾಯ್ಸ್, ಹಿಂಗೆ ತಲೆ ಬಗ್ಗಿಸ್ತೋಳು ನಾನು ಹಿಂಗೆ ಇರಬೇಕು, ಆಪೋಸಿಟ್ ಯಾರಿದ್ದಾರೆ ಯಾರಿಲ್ಲ ಹಿಂಗೆ ತಲೆ ಎತ್ತು ಕೂಡ ನಾನು ನೋಡಬಾರ್ದಾಗಿತ್ತು. ನೋಡಿದ್ರೆ ನನಗೆ ಹಿಂಸೆ ಹೊಡಿಯೋದು ಬೈಯೋದು ಕೆಟ್ಟ ಮಾತಲ್ಲಿ ಬೈಯೋದು, ಹಿಂಸೆ ಕೊಡ್ತಾಯಿದ್ರು. ನನಗಂತೂ ಒಂದು ಕಡೆ ನೆರವಿಯಲ್ಲಿ ನಮ್ಮ ಅಪ್ಪ ಅಮ್ಮ ಇಲ್ಲ, ಒಂದು ಕಡೆ ಇವಂದು ಈ ಥರ ಟಾರ್ಚರ್ ಸ್ಟಾರ್ಟ್ ಆಗೋಯ್ತು. ಅವಲ್ಲೇ ನೆರವಿಯಲ್ಲೇ ಗೈಸ್, ನೆರವಿಯಲ್ಲೇ ಹತ್ತಿದ್ದೀನಿ. ಇವಾಗ ನೆರವಿಯಲ್ಲಿ ಬಂದಾಗ ಇವಾಗ ನಾವೇನು ಮದುವೆ ಚೌಟ್ರಲ್ಲಿ ಮದುವೆ ಆಗಿಲ್ಲ, ಇವ್ರ ರಿಲೇಷನ್ ಯಾರ್ಯಾರೆಲ್ಲ ಬರ್ತಾರೋ ಬಂದವರೆಲ್ಲ ವಿಶ್ ಮಾಡ್ತಾ ಇರ್ತಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಹಿಂಗೆ ವಿಶ್ ಮಾಡ್ತಾ ಇರ್ತಾರೆ. ಎಲ್ಲ ಬಂದು ವಿಶ್ ಮಾಡ್ತಾರೆ, ಯಾರು ಹುಡುಗರು ಬಂದು ವಿಶ್ ಮಾಡೋಂಗಿಲ್ಲ, ಇವನು ಫುಲ್ಲು ಹುರ್ಕೊಂತವನೆ. ಭಯ ಆಗೋಗಿತ್ತು ಗೈಸ್ ನನಗೆ. ಆವತ್ತಿಂದು ನನ್ನ ಘಟನೆಗಳು ಈಗಲೂ ನೆನಪಿದೆ. ಹೆಂಗೆ ಅಂದರೆ ಅದಾಯಿತು ಆ ಸ್ಟೇಜ್, ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯಿತು ಗೈಸ್, ಅಲ್ಲಿ ನೆರವಿಂದ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮನೆಗೆ ಬಂದ್ರೂ ಅದಾದ್ಮೇಲಿಂದನೇ ಸ್ಟಾರ್ಟ್ ಆಗಿದ್ದು, ಅತಿಯಾಗಿ ಸ್ಟಾರ್ಟ್ ಆಗಿದ್ದು ಅದಾದ್ಮೇಲಿಂದ, ನೆರವಿಯಿಂದನೇ ಸ್ಟಾರ್ಟ್ ಆಗಿದ್ದು. ಆ ಸ್ಟೇಜಿಗೆ ಆಲ್ರೆಡಿ ನನ್ನ ಕೆಟ್ಟ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಹೇಳ್ತಾ ಇಲ್ಲ ಏನ್ ಗೊತ್ತಾ, ಏನ್ ಹೇಳ್ತಾ ಇದೀವಿ ಅಂದ್ರೆ, ಪ್ರತಿಯೊಬ್ಬರಿಗೂ ಮದ್ವೆ ಆದ್ಮೇಲೆ ಈ ತರ ಅನುಭವ ಆಗಿರುತ್ತೆ. ಅಟ್ಲೀಸ್ಟ್ 50% ಅನುಭವ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ಆ ಟೈಮಲ್ಲಿ ನಾವ್ ಯಾವ ತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಹೆಂಗಿರ್ತೀವಿ ಅಂತ ಡಿಸೈಡ್ ಮಾಡೋದು ಆ ಟೈಮ್. ಹಂಗಂದ್ರೆ ಇವಾಗೇನು ನಮ್ಮ ಮನೆಯವ್ರ ಬಗ್ಗೆ ಕೆಟ್ಟದಾಗ ಹೇಳ್ಬೇಕು, ನಮ್ಮ ಮನೆಯವ್ರನ್ನ ಕೆಟ್ಟ ರೀತಿಯಲ್ಲಿ ಪೋಟ್ರೆ ಮಾಡಬೇಕು, ಆ ಥರ ಅಲ್ಲ. ಏನಂತ ಹೇಳಿದ್ರೆ, ಒಂದು ಸ್ಟೇಜ್ ಆಫ್ ಲೈಫಲ್ಲಿ ಇದೆಲ್ಲ ಬಂದೇ ಬರುತ್ತೆ. ಅಂದರೆ ಮ್ಯಾರೇಜ್ ಆಗಿ ಫಸ್ಟು ಒಂದು 6 ಮಂತ್ 1 ಇಯರ್ ಅಂತ ಅನ್ಬೋದು, ಈ ಥರ ಎಲ್ಲ ಬಂದೇ ಬರುತ್ತೆ. ಹಾಗಂತ ನಾವು ಆ 1 ಇಯರಲ್ಲಿ ನಮ್ಮ ಲೈಫ್ನ ನಾವು ಎಷ್ಟು ಹ್ಯಾಂಡಲ್ ಮಾಡಿ ಎಷ್ಟು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರ್ತೀವೋ, ನಾವು 1 ಇಯರ್ ನಾವು ಯಾವಾಗ ಮೂವ್ ಆಗ್ತೀವೋ ಆ ಬ್ಯಾಲೆನ್ಸ್ ಮಾಡಿ ಅದಾದ್ಮೇಲೆ ನಮ್ಮ ಜೀವನ ಚೆನ್ನಾಗೇ ಇರುತ್ತೆ. ನಾವು 1 ಇಯರಲ್ಲಿ ಎಷ್ಟು ಈಗೋ ತುಂಬ್ಕೊಂಡು ಅದನ್ನೇ ಮೇಂಟೈನ್ ಮಾಡಿಕೊಂಡು 1 ಇಯರ್ವರೆಗೂ ದ್ವೇಷ ಸಾಧಿಸ್ತಾನೆ ಹೋದ್ರೆ ಅಲ್ಲಿ ಬ್ರೇಕ್ ಆಗೋ ಚಾನ್ಸಸ್ಗಳಿರುತ್ತೆ. ಆಲ್ಮೋಸ್ಟ್ ಆ ರೇಂಜಲ್ಲೇ ಆಗೋದು. ಆ 1 ಇಯರ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಲೈಫ್ನ, ಆ ರೀತಿ ಗೈಸ್. ಅದಕ್ಕೋಸ್ಕರ ನಿಮಗೂ ಇದು ಗೊತ್ತಿರಲಿ, ಪ್ರತಿಯೊಬ್ಬರು ಮದುವೆ ಆದಮೇಲೆ ಈ ಸ್ಟೇಜ್ ಬಂದೇ ಬರುತ್ತೆ. ಕೆಲವೊಬ್ರು ಈಗ ರೀಸೆಂಟಾಗಿ ಮದುವೆ ಆಗಿರೋರು ಇರ್ತಾರೆ, ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಇದ್ದೇ ಇರುತ್ತೆ ಲೈಫಲ್ಲಿ. ಅದಾದಮೇಲೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ಆ ಥರ ಸಮಸ್ಯೆನೇ ಬರಲ್ಲ ಗೈಸ್, ಗಂಡ ಹೆಂಡತಿ ಸಮಸ್ಯೆ ಬರೋದೇ ಇಲ್ಲ ಅಲ್ವಾ, ಆ ಒಂದು ಸ್ಟೇಜಲ್ಲಿ ಮಾತ್ರ ಬರುತ್ತೆ. ಅದಾದಮೇಲೆ ಗೈಸ್ ನೆರವಿಲ್ ಆ ಥರ ಆದಮೇಲೆ ನಾವು ಮನೆಗೆ ಬಂದಮೇಲೆ ಯಾವ ಥರ ಅಂದರೆ, ನಮ್ಮದು ಒಂಥರ ಹೆಂಗೆ ಅಂದರೆ, ಒಂದು ಮನೆ ಮುಂದೆ ಫುಲ್ಲು ಖಾಲಿ ಜಾಗ, ಅಕ್ಕಪಕ್ಕದಲ್ಲಿ ಮನೆಗಳಿರ್ತಿತ್ತು. ಇವ್ರು ಹೆಂಗೆ ಅಂದರೆ, ಈಚೆನೂ ನಾನು ಕಾಲು ಇಡಂಗೆ ಇರ್ತಾರಿಲ್ಲ, ಮನೆ ಹೊಸ್ಲಿಂದ ಈಚೆನೂ ನಾನು ಕಾಲು ಇಡಂಗೆ ಇರ್ತಾ ಇರಲಿಲ್ಲ,
ಅಷ್ಟು ಮನೆ ಒಳಗೆ ಇರಬೇಕು ಗೈಸ್. ಅವಾಗ ನಮ್ಮ ಅತ್ತೆ ಮಾವನ ಮನೆ, ಅವ್ರ ಮನೆ ಎಷ್ಟು ಹೆಂಗಿತ್ತು ಅಂತ ಹೇಳಿದ್ರೆ, ಹಾಲು ಅಡ್ಗೆ ಮನೆ ಅಷ್ಟೇ. ಹಾಲು ಅಡುಗೆ ಮನೆ, ಬಸ್ಲು ಮನೆ ಬಸ್ಲು ಮನೆ ಆಚೆ ಇತ್ತು. ಬಸ್ಲು ಮನೆ ಅದೇ ಆಚೆ ಇತ್ತು. ಒಳಗಡೆ ಇತ್ತು. ನಿನಗೆ ಗೊತ್ತಿಲ್ಲ, ಅಷ್ಟು ವರ್ಷ ಇದೆ. ಹಾಲು ಅಡುಗೆ ಮನೆ, ಬಸ್ಲು ಮನೆ ಇತ್ತು ಅಷ್ಟೇ ಗೈಸ್. ಇದು ರೂಮ್ ಇರಲಿಲ್ಲ. ಅಷ್ಟು ಚಿಕ್ಕ ಮನೆಯಲ್ಲಿ ನಾವೆಲ್ಲ ಖುಷಿಯಾಗಿ ಸಂತೋಷವಾಗಿದ್ವಿ. ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಹೇಳು. ನಾನು, ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ಮೈದ, ಇಷ್ಟು ಜನನೂ ಇದ್ವಿ ಗೈಸ್. ಎಷ್ಟು ಖುಷಿಯಾಗಿದ್ವಿ ಅಂದರೆ ಒಂಥರ ಎಂಜಾಯ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ನಾವೆಲ್ಲ ಜಾಸ್ತಿ ಒಂದು ಸ್ವಲ್ಪ ಚಿಕ್ಕವರಾಗಿರೋದ್ರಿಂದ ಫನ್ನಾಗಿ ಮಾತಾಡಿಕೊಂಡು ಗೇಮ್ಸ್ ಆಡಿಕೊಂಡು ಒಂಥರ ಖುಷಿಯಾಗಿದ್ವಿ ಗೈಸ್. ಆ ಮನೆ ಇವಾಗೂ ನೆನೆಸ್ಕೊಂಡ್ರೆ ಆ ಟೈಮು ಮತ್ತೆ ಬರಲಿ ಅಂತ ಅನ್ಸುತ್ತಲ್ಲ ಚಿನ್ನಿ. ಅಷ್ಟು ಚೆನ್ನಾಗಿದ್ವಿ. ನನ್ನ ತಮ್ಮನೂ ಕೂಡ ಬಂದ್ಬಿಡ್ತಿದ್ನಲ್ಲ, ಕಾಲೇಜ್ ಮುಗಿಸ್ಕೊಂಡು ನಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತಿದ್ವಿ. ನಾವು ಅಪ್ಪ ಅಮ್ಮ ಬರೋವರೆಗೂ ನಮ್ಮ ಮನೇಲಿದ್ದೆ, ಆಮೇಲೆ ಹೊಟ್ಟೋಗ್ತಿದ್ದೆ ನಾವು ಅಪ್ಪ ಅಮ್ಮ ಬರೋ ಟೈಮಲ್ಲಿ. ಆ ಥರ ಇರ್ತಿದ್ವಿ ನಾವು. ಅದಾದ್ಮೇಲೆ ಏನು ಆ ಮನೆಯಿಂದ ಆಚೆ ಕಾಲು ಇಡೋಕ್ಕೂ ಬಿಡ್ತಾ ಇರಲಿಲ್ಲ ಗೈಸ್. ಎಷ್ಟು ಹಿಂಸೆ ಆಗ್ಬಿಟ್ಟಿತ್ತು ಅಂದರೆ ಯಾರು ಹೇಳ್ಕೊಳಕ್ಕೆ, ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಕೊನೆಗೆ ಒಂದು ಟೈಮ್ ಏನಾಗೋಯ್ತು ಅಂದರೆ, ಇಲ್ಲ ಇವ್ರಿಗೆ ಏನು ಡಿಸೈಡ್ ಮಾಡಿದ್ರೋ ಗೊತ್ತಿಲ್ಲ, ನಿನ್ನಿಂದನೇ ನಾನು ಮದುವೆ ಆಗಿದ್ದು, ನೀನೇ ನನ್ನ ಫೋರ್ಸ್ ಮಾಡಿದ್ದು, ನನಗೆ ಮದುವೆ ಆಗಿ ಇಷ್ಟನೇ ಇರಲಿಲ್ಲ ನೀನು ಅಂತ ನನ್ನ ಹತ್ರ ಫುಲ್ಲು ಜಗಳ ಮಾಡಿಬಿಟ್ರು ಫುಲ್ಲು. ಇಲ್ಲ ನಿನ್ನ ಹತ್ರ ನಾನು ಡೈವರ್ಸ್ ತೊಗೊಬಿಡ್ತೀನಿ, ನನಗೆ ಆಗಲ್ಲ, ನನಗೆ ಇಷ್ಟ ಇಲ್ಲ, ಈ ಮದುವೆನೇ ಇಷ್ಟ ಇಲ್ಲ ನನಗೆ, ನಾನು ಡೈವರ್ಸ್ ತೊಗೊಬಿಡ್ತೀನಿ.